ಓಂ ಶಾಂತಿ. ಮುರಳಿಯ ದಿನಾಂಕ 15/2/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಂದೆ ಬಂದಿದ್ದಾರೆ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡಲು. ತಂದೆಯ ಪ್ರೀತಿ ಮುಳ್ಳುಗಳ ಜೊತೆಯಲ್ಲಿಯೂ ಇದೆ, ಹೂಗಳ ಜೊತೆಯಲ್ಲಿಯೂ ಇದೆ. ಮುಳ್ಳುಗಳನ್ನೇ ಹೂಗಳನ್ನಾಗಿ ಮಾಡುವ ಪರಿಶ್ರಮ ಪಡುತ್ತಾರೆ. ಪ್ರಶ್ನೆ: ಯಾವ ಮಕ್ಕಳಲ್ಲಿ ಜ್ಞಾನದ ಧಾರಣೆ ಆಗುವುದು? ಅವರ ಗುರುತುಗಳನ್ನು ತಿಳಿಸಿರಿ. ಉತ್ತರ: ಅವರು ಕಮಾಲ್ ಮಾಡಿ ತೋರಿಸುತ್ತಾರೆ. ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡದ ಹೊರತು ಅವರಿರಲಾಗುವುದಿಲ್ಲ. ಬಾಣ ನಾಟುತ್ತೆ ಅಂದಾಗ ನಷ್ಟಮೋಹಿಗಳಾಗಿ ಆತ್ಮಿಕ ಸರ್ವಿಸ್ನಲ್ಲಿ ತೊಡಗುತ್ತಾರೆ. ಅವರ ಸ್ಥಿತಿ ಏಕರಸ, ಅಚಲ, ಅಡೋಲವಾಗಿರುವುದು. ಎಂದಿಗೂ ಯಾವುದೇ ಬುದ್ಧಿಹೀನ ಕೆಲಸವನ್ನು ಮಾಡುವುದಿಲ್ಲ, ಯಾರಿಗೂ ದುಃಖವನ್ನು ಕೊಡುವುದಿಲ್ಲ. ಅವಗುಣಗಳೆಂಬ ಮುಳ್ಳುಗಳನ್ನು ತೆಗೆಯುತ್ತಾ ಹೋಗುತ್ತಾರೆ. ಓಂ ಶಾಂತಿ. ಇದನ್ನಂತೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ. ತಂದೆ ದೊಡ್ಡ ಗಡಿಯಾರವಾಗಿದ್ದಾರೆ. ಬಿಲ್ಕುಲ್ ಆಕ್ಯುರೇಟ್ ಸಮಯಕ್ಕೆ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡಲು ಬರುತ್ತಾರೆ. 1 ಸೆಕೆಂಡು ಸಹ ಜಾಸ್ತಿ ಕಡಿಮೆ ಆಗುವುದಿಲ್ಲ, ಕಿಂಚಿತ್ತು ವ್ಯತ್ಯಾಸವಾಗುವುದಿಲ್ಲ. ಇದನ್ನು ಸಹ ಮಧುರಾತಿ ಮಧುರ ಮಕ್ಕಳು ತಿಳಿದುಕೊಂಡಿದ್ದೀರಾ. ಈ ಸಮಯ ಕಲಿಯುಗಿ ಮುಳ್ಳುಗಳ ಕಾಡಾಗಿದೆ. ಹೂಗಳಾಗುವಂತಹವರಿಗೆ ಇದು ಅನುಭವ ಆಗತ್ತೆ, ನಾವು ಹೂಗಳಾಗುತ್ತಿದ್ದೇವೆ ಎಂದು. ಮೊದಲು ನಾವೆಲ್ಲರೂ ಮುಳ್ಳುಗಳಾಗಿದ್ದೆವು. ಕೆಲವರು ಚಿಕ್ಕ ಮುಳ್ಳುಗಳು, ಕೆಲವರು ದೊಡ್ಡ ಮುಳ್ಳುಗಳು. ಕೆಲವರು ಬಹಳ ದುಃಖ ಕೊಡ್ತಾ ಇದ್ರು, ಕೆಲವರು ಕಡಿಮೆ. ಈಗ ತಂದೆಯ ಪ್ರೀತಿಯಂತೂ ಎಲ್ಲರ ಜೊತೆ ಇದೆ, ಗಾಯನವೂ ಇದೆ. ಮುಳ್ಳುಗಳ ಜೊತೆಯಲ್ಲಿಯೂ ಪ್ರೀತಿ ಇದೆ, ಹೂಗಳ ಜೊತೆಯಲ್ಲಿಯೂ ಪ್ರೀತಿ ಇದೆ. ಮೊದಲು ಯಾರ ಜೊತೆ ಪ್ರೀತಿ ಇದೆ? ಅವಶ್ಯವಾಗಿ ಮುಳ್ಳುಗಳ ಜೊತೆ ಪ್ರೀತಿ ಇದೆ. ಇಷ್ಟು ಪ್ರೀತಿ ಇದೆ, ಪರಿಶ್ರಮ ಪಟ್ಟು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುತ್ತಾರೆ. ಬರುವುದೇ ತಂದೆ ಮುಳ್ಳುಗಳ ಪ್ರಪಂಚದಲ್ಲಿ. ಇದರಲ್ಲಿ ಸರ್ವವ್ಯಾಪಿಯ ಮಾತೆ ಇರುವುದಿಲ್ಲ. ಒಬ್ಬ ತಂದೆಗೆ ಮಹಿಮೆಯಾಗತ್ತೆ, ಆತ್ಮನ ಮಹಿಮೆಯೂ ಆಗತ್ತೆ. ಯಾವಾಗ ಆತ್ಮ ಶರೀರ ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯಿಸುತ್ತದೆ. ಶ್ರೇಷ್ಠಾಚಾರಿಯೂ ಕೂಡ ಆತ್ಮನೇ ಆಗತ್ತೆ, ಭ್ರಷ್ಟಾಚಾರಿಯೂ ಸಹ ಆತ್ಮನೇ ಆಗತ್ತೆ. ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಂಡು ಎಂತೆಂತಹ ಕರ್ಮವನ್ನು ಮಾಡುತ್ತದೆ, ಅದರ ಅನುಸಾರವಾಗಿ ಹೇಳಲಾಗುವುದು ಇದು ಕುಕರ್ಮವಾಗಿದೆ, ಅಥವಾ ಇವರು ಕುಕರ್ಮಿಯಾಗಿದ್ದಾರೆ, ಇವರು ಸುಕರ್ಮಿಯಾಗಿದ್ದಾರೆ ಎಂದು. ಆತ್ಮವೇ ಒಳ್ಳೆಯ ಕೆಟ್ಟ ಕರ್ಮವನ್ನು ಮಾಡುತ್ತೆ. ತಮ್ಮ ಜೊತೆ ತಾವು ಕೇಳಿಕೊಳ್ಳಿ, ಸತ್ಯಯುಗಿ ದೈವಿ ಹೂವಾಗಿದ್ದೇವ, ಕಲಿಯುಗಿ ಆಸುರಿ ಮುಳ್ಳಾಗಿದ್ದೇವೆಯಾ? ಎಲ್ಲಿ ಸತ್ಯಯುಗ, ಎಲ್ಲಿ ಕಲಿಯುಗ? ಎಲ್ಲಿ ನಿರ್ವಿಕಾರಿ ದೇವತೆಗಳ ಪ್ರಪಂಚ, ಎಲ್ಲಿ ವಿಕಾರಿ ದೆವ್ವಗಳ ಪ್ರಪಂಚ? ಬಹಳ ವ್ಯತ್ಯಾಸವಿದೆ ಅಲ್ವಾ? ಮುಳ್ಳುಗಳು ಯಾರೆಲ್ಲ ಇದ್ದಾರೆ, ತಮ್ಮನ್ನು ತಾವು ಹೂಗಳು ಎಂದು ಹೇಳಿಕೊಳ್ಳುವುದಿಲ್ಲ. ಹೂಗಳಿರುವಂತಹದ್ದು ಸತ್ಯಯುಗದಲ್ಲಿ, ಕಲಿಯುಗದಲ್ಲಿ ಇರುವುದಿಲ್ಲ. ಈಗ ಇದಾಗಿದೆ ಸಂಗಮ ಯುಗ. ತಾವು ಮುಳ್ಳುಗಳಿಂದ ಹೂಗಳಾಗುತ್ತೀರಾ. ಶಿಕ್ಷಕ ಪಾಠವನ್ನು ಹೇಳಿಕೊಡುತ್ತಾರೆ, ಮಕ್ಕಳ ಕೆಲಸವಾಗಿದೆ ಅದನ್ನು ರಿಫೈನ್ ಮಾಡಿ ತಿಳಿಸುವಂತಹದ್ದು. ಅದರಲ್ಲಿ ಇದನ್ನು ಸಹ ಬರೆಯಬೇಕು. ಒಂದು ವೇಳೆ ಹೂಗಳಾಗಲು ಬಯಸುವುದಾದರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಹೂಗಳನ್ನಾಗಿ ಮಾಡುವಂತಹ ಪರಂಪಿತ ಪರಮಾತ್ಮನನ್ನು ನೆನಪು ಮಾಡಿ. ಆಗ ನಿಮ್ಮ ಅವಗುಣಗಳು ಬಿಟ್ಟು ಹೋಗುತ್ತವೆ ಮತ್ತು ನೀವು ಸತೋ ಪ್ರಧಾನರಾಗುತ್ತೀರಾ. ಬಾಬರವರು ನಿಬಂಧನ ಕೊಡುತ್ತಾರೆ, ಮಕ್ಕಳ ಕೆಲಸವಾಗಿದೆ ಕರೆಕ್ಟ್ ಮಾಡಿ ಪ್ರಿಂಟ್ ಮಾಡಿಸುವಂತಹದ್ದು. ಎಲ್ಲ ಮನುಷ್ಯರು ಯೋಚನೆಯಲ್ಲಿ ಬೀಳಬೇಕು. ಆ ರೀತಿ ಪ್ಯಾಂಪ್ಲೆಟ್ಸನ್ನು ಪ್ರಿಂಟ್ ಮಾಡಿ ಹಂಚಬೇಕು. ಇದು ವಿದ್ಯಾಭ್ಯಾಸವಾಗಿದೆ. ಬಾಬರವರು ತಮಗೆ ಬೇಹದ್ದಿನ ಭೂಗೋಳ ಚರಿತ್ರೆಯನ್ನು ಓದಿಸುತ್ತಿದ್ದಾರೆ. ಆ ಶಾಲೆಗಳಲ್ಲಂತೂ ಹಳೆಯ ವಿಶ್ವದ ಭೂಗೋಳ ಚರಿತ್ರೆಯನ್ನು ಓದಿಸಲಾಗುವುದು. ಹೊಸ ಪ್ರಪಂಚದ ಭೂಗೋಳ ಚರಿತ್ರೆಯನ್ನಂತೂ ಯಾರೂ ತಿಳಿದುಕೊಂಡಿಲ್ಲ ಅಂದಾಗ ಇದು ವಿದ್ಯಾಭ್ಯಾಸವೂ ಆಗಿದೆ, ತಿಳುವಳಿಕೆಯೂ ಆಗಿದೆ. ಯಾವುದೇ ಕೆಟ್ಟ ಕೆಲಸವನ್ನು ಮಾಡುವುದು ಬುದ್ಧಿಹೀನತೆಯಾಗಿದೆ. ಮತ್ತು ತಿಳಿಸಲಾಗುವುದು ಈ ವಿಕಾರಿ ಕೆಲಸ, ದುಃಖ ಕೊಡುವಂತಹ ಕೆಲಸಗಳು ಮಾಡಬಾರದು. ದುಃಖ ಹರ್ತ ಸುಖಕರ್ತ ತಂದೆಯ ಮಹಿಮೆ ಆಗಿದೆ ಅಲ್ವಾ? ಇಲ್ಲಿ ತಾವು ಸಹ ಕಲಿಯುತ್ತಿದ್ದೀರಾ ಅಂದಾಗ ಯಾರಿಗೂ ದುಃಖ ಕೊಡಬಾರದು.
ತಂದೆ ಶಿಕ್ಷಣ ಕೊಡುತ್ತಾರೆ, ಸದಾ ಸುಖವನ್ನು ಕೊಡುತ್ತಾ ಇರಿ. ಈ ಸ್ಥಿತಿ ಬೇಗ ತಯಾರಾಗುವುದಿಲ್ಲ. ಸೆಕೆಂಡಿನಲ್ಲಿ ತಂದೆಯ ಆಸ್ತಿಯನ್ನಂತೂ ತೆಗೆದುಕೊಳ್ಳಬಹುದು. ಬಾಕಿ ಯೋಗ್ಯರಾಗುವುದರಲ್ಲಿ ಸಮಯವಿಡಿಸುತ್ತದೆ. ತಿಳಿದುಕೊಳ್ಳಲಾಗುವುದು, ತಂದೆಗೆ ಮಕ್ಕಳಾಗಿದ್ದೀವಿ ಎಂದಾಗ ತಂದೆಯ ಆಸ್ತಿ ಸ್ವರ್ಗದ ರಾಜ್ಯಭಾಗ್ಯ ಸಿಗುವುದು. ತಾವು ತಿಳಿಸುತ್ತೀರ, ಪಾರಲೌಕಿಕ ತಂದೆಯಿಂದ ಭಾರತಕ್ಕೆ ವಿಶ್ವದ ರಾಜ್ಯಭಾಗ್ಯ ಸಿಕ್ಕಿತ್ತು. ತಾವೆಲ್ಲರೂ ಸಹ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ. ಇದಂತೂ ತಾವು ಮಕ್ಕಳಿಗೆ ಆಂತರಿಕದಲ್ಲಿ ಖುಷಿಯಾಗಬೇಕು. ನಿನ್ನೆಯ ಮಾತಾಗಿದೆ, ಯಾವಾಗ ನೀವು ಸ್ವರ್ಗದ ಮಾಲೀಕರಾಗಿದ್ದೀರಿ. ಮನುಷ್ಯರು ಹೇಳುತ್ತಾರೆ ಲಕ್ಷಾಂತರ ವರ್ಷಗಳೆಂದು, ಮತ್ತೆ ಕೆಲವೊಬ್ಬರು ಹೇಳ್ತಾರೆ ಪ್ರತಿಯೊಂದು ಯುಗದ ಆಯುಷು ಲಕ್ಷಾಂತರ ಎಂದು. 5000 ವರ್ಷಗಳ ಆಯುಷ್ಯಲ್ಲಿ ಲಕ್ಷಾಂತರ ವರ್ಷಗಳಲ್ಲಿ ಬಹಳ ವ್ಯತ್ಯಾಸವಾಯಿತು. ಜ್ಞಾನಸಾಗರ ತಂದೆ ಒಬ್ಬರೇ ಬೇಹದ್ದಿನ ತಂದೆಯಾಗಿದ್ದಾರೆ. ಅವರಿಂದ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಈ ಪ್ರಪಂಚದ ಮನುಷ್ಯರು ದಿನ ಪ್ರತಿದಿನ ತಮೋ ಪ್ರಧಾನರಾಗುತ್ತಲೇ ಹೋಗುತ್ತಿದ್ದಾರೆ. ಜಾಸ್ತಿ ಅವಗುಣಗಳನ್ನು ಕಲಿಯುತ್ತಿದ್ದಾರೆ. ಮೊದಲೆಲ್ಲ ಇಷ್ಟು ಕರಪ್ಷನ್ನು, ಎಡಲ್ಟ್ರೇಷನ್ನು, ಭ್ರಷ್ಟಾಚಾರ ಇರಲಿಲ್ಲ. ಈಗ ವೃದ್ಧಿಯಾಗಿದೆ. ಈಗ ತಾವು ತಂದೆಯ ನೆನಪಿನ ಬಲದಿಂದ ಸತೋ ಪ್ರಧಾನರಾಗುತ್ತಿದ್ದೀರಾ. ಹೇಗೆ ಎಳೆಯುತ್ತೀರಾ ಮತ್ತೆ ಹೋಗಬೇಕು. ಹಾಗೆಯೇ ಮೊದಲು ತಂದೆ ಸಿಕ್ಕಿದ್ದಾರೆ ಅಂದಾಗ ಖುಷಿಯಾಗಬೇಕು. ಕನೆಕ್ಷನ್, ತಂದೆಯ ಜೊತೆ ಸಂಬಂಧ ಜೋಡಣೆಯಾಗತ್ತೆ. ನಂತರ ನೆನಪಿನ ಯಾತ್ರೆಯಾಗುವುದು. ಯಾರು ಜಾಸ್ತಿ ಭಕ್ತಿಯನ್ನು ಮಾಡಿರುತ್ತಾರೆ ಅವರಿಗೆ ಜಾಸ್ತಿ ನೆನಪಿನ ಯಾತ್ರೆ ಆಗುವುದು. ಬಹಳಷ್ಟು ಜನ ಮಕ್ಕಳು ಹೇಳುತ್ತಾರೆ ಬಾಬಾರವರ ನೆನಪು ನಿಲ್ಲುವುದೇ ಇಲ್ಲ ಎಂದು. ಭಕ್ತಿಯಲ್ಲಿಯೂ ಸಹ ಹಾಗೆ ಆಗತ್ತೆ. ಕತೆ ಕೇಳಲು ಕುಳಿತುಕೊಳ್ಳುತ್ತಾರೆ, ಬುದ್ಧಿ ಬೇರೆ ಕಡೆ ಓಡಿ ಹೋಗುತ್ತೆ. ಹೇಳುವಂತಹವರು ನೋಡ್ತಾ ಇರ್ತಾರೆ, ಅಚಾನಕ್ಕಾಗಿ ಕೇಳ್ತಾರೆ ನಾನೇನು ಹೇಳಿದೆ ಎಂದು. ಆಗ ಗಾಬರಿ ಆಗಿಬಿಡ್ತಾರೆ, ತಬ್ಬಿಬ್ಬಾಗ್ಬಿಡ್ತಾರೆ. ಇನ್ನು ಕೆಲವರು ತಕ್ಷಣ ಹೇಳ್ತಾರೆ. ಎಲ್ಲರೂ ಒಂದೇ ಸಮಾನ ಇರುವುದಿಲ್ಲ. ಬಲೆ ಇಲ್ಲಿ ಕುಳಿತಿದ್ದಾರೆ, ಆದರೆ ಧಾರಣೆ ಏನೂ ಆಗುವುದಿಲ್ಲ. ಒಂದು ವೇಳೆ ಧಾರಣೆ ಆಯಿತೆಂದರೆ ಚಮತ್ಕಾರ ಮಾಡಿ ತೋರಿಸಬೇಕು. ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡದ ಹೊರತು ಅಂತಹ ಮಕ್ಕಳು ಇರಲಾಗುವುದಿಲ್ಲ. ಬಲೆ ಕೆಲವರಿಗೆ ಮನೆಯಲ್ಲಿ ಬಹಳ ಸುಖ ಇರಬಹುದು, ಮಹಲ್ಲು ಮೋಟರ್ ಎಲ್ಲ ಇರಬಹುದು. ಆದರೆ ಒಂದು ಬಾರಿ ಜ್ಞಾನದ ಬಾಣ ನಾಟಿತೆಂದರೆ ಪತಿಗೆ ಹೇಳ್ತಾರೆ ನಾವು ಈ ಆತ್ಮಿಕ ಸೇವೆಯನ್ನು ಮಾಡಲು ಬಯಸುತ್ತೇವೆ ಎಂದು. ಆದರೆ ಮಾಯೆ ಬಹಳ ಜಬರ್ದಸ್ತಿದೆ, ಮಾಡಲು ಬಿಡುವುದಿಲ್ಲ. ಮೋಹ ಇದೆ ಅಲ್ವಾ. ಇಷ್ಟೊಂದು ಮಹಲು, ಇಷ್ಟೊಂದು ಸುಖ ಹೇಗೆ ಬಿಡುವುದು? ಅರೆ ಇದೆಲ್ಲ ಮೊದಲು ಏನೆಲ್ಲ ಭೋಗಿಸಿದ್ದೀರಾ ಅಲ್ವಾ. ದೊಡ್ಡ ದೊಡ್ಡ ಲಕ್ಷಾಧೀಶರು, ಕರೋಡ್ಪತಿಗಳ ಮನೆಯವರು ಇದ್ದರು. ಎಲ್ಲವನ್ನ ಬಿಟ್ಟು ಬಂದ್ರಲ್ವಾ. ದಾದಿಗಳೆಲ್ಲ ಮೊದಲೆಲ್ಲ ಎಷ್ಟು ಶ್ರೀಮಂತರ ಮನೆಗಳಲ್ಲಿ ಜನ್ಮ ಪಡೆದುಕೊಂಡ್ರು, ಎಲ್ಲವನ್ನ ಬಿಟ್ಟು ಬಂದರು ಅಲ್ವಾ. ಅದೃಷ್ಟದಿಂದಲೇ ಗೊತ್ತಾಗತ್ತೆ ಇವರಿಗೆ ಅಷ್ಟು ಶಕ್ತಿ ಇಲ್ಲ ಅದೆಲ್ಲ ಬಿಟ್ಟು ಬರಲಿಕ್ಕೆ, ತ್ಯಾಗ ಮಾಡುವ ತಾಕತ್ತು ಇಲ್ಲ ಎಂದು. ರಾವಣನ ಪಂಜರದಲ್ಲಿ ಸಿಕ್ಕಿಕೊಂಡಿರ್ತಾರೆ. ಇದಾಗಿದೆ ಬುದ್ಧಿಯ ಪಂಜರ. ತಂದೆ ತಿಳಿಸುತ್ತಾರೆ, ಅರೆ ನೀವು ಸ್ವರ್ಗಕ್ಕೆ ಮಾಲೀಕರು, ಪೂಜ್ಯರಾಗಿದ್ದೀರಿ. ತಂದೆ ಗ್ಯಾರಂಟಿ ಕೊಡುತ್ತಾರೆ 21 ಜನ್ಮಗಳಿಗಾಗಿ ತಾವೆಂದಿಗೂ ಕೂಡ ಕಾಯಿಲೆ ಬೀಳುವುದಿಲ್ಲ. ಯಾವರೆಲ್ದಿಯಾಗಿರುತ್ತೀರಾ 21 ಜನ್ಮಗಳವರೆಗೆ. ತಾವು ಬಲೆ ಇರಿ, ಪತಿಯ ಬಳಿ ಅಥವಾ ಪರಿವಾರದಲ್ಲಿ ಇರಿ, ಅವರ ಚುಟ್ಟಿ ತಗೊಳ್ಳಿ, ಅವರಿಂದ ಅನುಮತಿ ತಗೊಳ್ಳಿ. ಪವಿತ್ರವಾಗಿರ್ತೀವಿ ಮತ್ತು ಪವಿತ್ರರನ್ನಾಗಿ ಮಾಡುತ್ತೇವೆ ಎಂದು. ಇದು ನಿಮ್ಮ ಕರ್ತವ್ಯವಾಗಿದೆ. ತಂದೆಯನ್ನ ನೆನಪು ಮಾಡುವುದು. ನೆನಪಿನಿಂದ ಅಪಾರ ಸುಖ ಸಿಗತ್ತೆ. ನೆನಪು ಮಾಡುತ್ತಾ ಮಾಡುತ್ತಾ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ. ಎಷ್ಟು ತಿಳುವಳಿಕೆಯ ಮಾತಾಗಿದೆ. ಶರೀರದ ಮೇಲೆ ಭರವಸೆ ಇಲ್ಲ. ತಂದೆಗೆ ಮಕ್ಕಳಾಗಿರಿ. ಅವರಷ್ಟು ಪ್ರೀತಿಯ ವಸ್ತು ಮತ್ಯಾರೂ ಕೂಡ ಇಲ್ಲ, ಯಾವುದೂ ಇಲ್ಲ. ತಂದೆ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ತಂದೆ ಹೇಳ್ತಾರೆ ಎಷ್ಟು ಬೇಕು ಅಷ್ಟು ಸತೋ ಪ್ರಧಾನರಾಗಿರಿ. ನೀವು ಅಪಾರ ಸುಖವನ್ನು ನೋಡುತ್ತೀರಾ. ಬಾಬಾರವರು ಸ್ವರ್ಗದ ಬಾಗಿಲನ್ನು ಈ ಮಹಿಳೆಯರ ಮೂಲಕ, ನಾರಿಯರ ಮೂಲಕ ತೆರೆಸುತ್ತಾರೆ. ಮಾತೆಯರ ಮೇಲೆಯೇ ಜ್ಞಾನದ ಕಲಶ ಇಡಲಾಗಿದೆ. ಬಾಬಾರವರು ಮಾತೆಯರನ್ನು ನಿಮಿತ್ತ ಮಾಡಿದ್ದಾರೆ. ಎಲ್ಲವನ್ನ ತಾವು ಮಾತೆಯರೇ ಸಂಭಾಲನೆ ಮಾಡಿರಿ ಎಂದು.
ಇವರ ಮೂಲಕ ಕಲಶ ಇಡಲಾಗುವುದು ಅಲ್ವಾ, ಇಟ್ಟಿದ್ದಾರೆ ಅಲ್ವಾ. ಮತ್ತೆ ಇವರು ಬರೆದ್ಬಿಟ್ರು, ಸಾಗರ ಮಂಥನ ಮಾಡಲಾಯಿತು ಶಾಸ್ತ್ರಗಳಲ್ಲಿ, ಅಮೃತದ ಕಲಶ ಲಕ್ಷ್ಮಿಗೆ ಕೊಡಲಾಯಿತು ಎಂದು. ಈಗ ತಮಗೆ ಗೊತ್ತಿದೆ ಬಾಬಾರವರು ಸ್ವರ್ಗದ ಬಾಗಿಲನ್ನು ತೆರೆಯುತ್ತಿದ್ದಾರೆ ಅಂದಾಗ ನಾವು ಯಾಕೆ ಬಾಬಾರವರಿಂದ ಆಸ್ತಿಯನ್ನು ಪಡೆಯಬಾರದು? ಯಾಕೆ ನಾವು ವಿಜಯ ಮಾಲೆಯಲ್ಲಿ ಮಣಿ ಆಗಬಾರದು? ಮಹಾವೀರರಾಗಬೇಕು. ಬೇಹದ್ದಿನ ತಂದೆ ಮಕ್ಕಳನ್ನು ಮಡಿಲಲ್ಲಿ ತೆಗೆದುಕೊಳ್ಳುತ್ತಾರೆ ಏತಕ್ಕಾಗಿ? ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು. ಒಮ್ಮೆಲೆ ಮುಳ್ಳುಗಳಿಗೆ ಕುಳಿತು ಶಿಕ್ಷಣವನ್ನು ಕೊಡುತ್ತಾರೆ ಅಂದಾಗ ಮುಳ್ಳುಗಳ ಮೇಲೇನೆ ತಂದೆಗೆ ಪ್ರೀತಿ ಇದೆ ಅಲ್ವಾ, ಅದಕ್ಕೆ ಹೂಗಳನ್ನಾಗಿ ತಯಾರು ಮಾಡುತ್ತಾರೆ. ಬಾಬರವರನ್ನ ಕರೆಯುವುದೇ ಹೇಗೆ? ಪತಿತ ಪ್ರಪಂಚ, ಪತಿತ ಶರೀರದಲ್ಲಿ ತಮ್ಮ ಧಾಮವನ್ನು ಬಿಟ್ಟು ಬನ್ನಿ ತಂದೆ ಎಂದು ಕರೆಯುತ್ತೀರಾ. ಬಾಬಾ ಹೇಳ್ತಾರೆ, ಡ್ರಾಮಾನುಸಾರವಾಗಿ ನಾನು ಮುಳ್ಳುಗಳ ಪ್ರಪಂಚದಲ್ಲಿ ಬರಬೇಕಾಗುವುದು ಅಂದಾಗ ಅವಶ್ಯವಾಗಿ ಪ್ರೀತಿ ಇದೆ ಅಲ್ವಾ. ಪ್ರೀತಿ ಇಲ್ಲದೆ ಮುಳ್ಳುಗಳನ್ನು ಹೂಗಳನ್ನಾಗಿ ಹೇಗೆ ತಯಾರು ಮಾಡುವುದು? ಈಗ ತಾವು ಕಲಿಯುಗಿ ಮುಳ್ಳುಗಳಿಂದ ಸತ್ಯಯುಗಿ ದೇವತೆಗಳು, ಸತೋಪ್ರಧಾನರು, ವಿಶ್ವಕ್ಕೆ ಮಾಲೀಕರಾಗಿರಿ. ಎಷ್ಟು ಪ್ರೀತಿಯಿಂದ ತಂದೆ ತಿಳಿಸುತ್ತಾರೆ. ಕುಮಾರಿಯರು ಹೂಗಳಾಗಿದ್ದಾರೆ, ಆದ್ದರಿಂದಲೇ ಅವರ ಕಾಲಿಗೆ ಎಲ್ಲರೂ ಬೀಳುತ್ತಾರೆ, ನಮಸ್ಕರಿಸುತ್ತಾರೆ. ಯಾವಾಗ ಅವರು ಮುಳ್ಳಾಗುತ್ತಾರೆ ಅಂದರೆ ವಿಕಾರಿ ಪತಿತರಾಗ್ತಾರೆ, ಆಗ ಅವರು ಎಲ್ಲರ ಕಾಲಿಗೆ ಬೀಳಬೇಕಾಗತ್ತೆ, ತಲೆ ಬಾಗಬೇಕಾಗತ್ತೆ. ಏನು ಮಾಡೋಕ್ಕಾಗತ್ತೆ ಅಂತಾರೆ ಬಾಬರವರು. ಹೂಗಳಿಗೆ ಹೂಗಳೇ ಇರಬೇಕು ಅಂತ ಬಯಸುವುದಾದರೆ ಸದಾ ಹೂಗಳಾಗಿ ಇರಿ, ಸದಾ ಪವಿತ್ರರಾಗಿ ಇರಿ. ಕುಮಾರಿಯರಂತೂ ನಿರ್ವಿಕಾರಿಗಳಾಗಿರ್ತಾರಲ್ವ. ಬಲೆ ಜನ್ಮ ವಿಕಾರದಿಂದ ಆಗಿರುತ್ತೆ. ಹೀಗೆ ಸನ್ಯಾಸಿಗಳ ಜನ್ಮವೂ ಕೂಡ ವಿಕಾರದಿಂದಲೇ ಆಗುವುದು. ವಿವಾಹ ಮಾಡಿಕೊಂಡು ಮನೆ ಮಟ್ಟಕ್ಕೆ ನಂತರ ತಲಾಕ್ ಕೊಡ್ತಾರೆ, ಬೀಳ್ಕೊಡುಗೆ ಕೊಟ್ಬಿಡುತ್ತಾರೆ, ಡೈವರ್ಸ್ ಕೊಟ್ಟು ಮತ್ತೆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡುತ್ತಾರೆ. ಅವರು ಮತ್ತೆ ಮಹಾನ್ ಆತ್ಮ ಅಂತ ಹೇಳಿಸ್ಕೊಳ್ತಾರೆ. ಎಲ್ಲಿ ಸತ್ಯಯುಗದ ಮಹಾನ್ ಆತ್ಮ, ವಿಶ್ವಕ್ಕೆ ಮಾಲೀಕರು, ಎಲ್ಲಿ ಈ ಕಲಿಯುಗದವರು? ಅದಕ್ಕೆ ತಂದೆ ಹೇಳ್ತಾರೆ, ಪ್ರಶ್ನೆಗಳನ್ನು ಬರೆಯಿರಿ. ಕಲಿಯುಗಿ ಮುಳ್ಳುಗಳಾಗಿದ್ದೀರಾ ಅಥವಾ ಸತ್ಯಯುಗಿ ಹೂಗಳಾಗಿದ್ದೀರಾ? ಶ್ರೇಷ್ಠಾಚಾರಿಗಳಾಗಿದ್ದೀರಾ ಅಥವಾ ಭ್ರಷ್ಟಾಚಾರಿಗಳಾಗಿದ್ದೀರಾ? ಇದಾಗಿದೆ ಭ್ರಷ್ಟಾಚಾರಿ ಪ್ರಪಂಚ, ರಾವಣನ ರಾಜ್ಯ. ಹೇಳಲಾಗತ್ತೆ ಆಸುರಿ ರಾಜ್ಯ, ರಾಕ್ಷಸರ ರಾಜ್ಯ ಎಂದು. ಆದರೆ ತಮ್ಮನ್ನು ತಾವು ಯಾರು ಈ ರೀತಿ ಅಸುರರೆಂದು ತಿಳಿದುಕೊಳ್ಳುವುದಿಲ್ಲ. ಈಗ ತಾವು ಮಕ್ಕಳು ಯುಕ್ತಿಯಿಂದ ಪ್ರಶ್ನೆ ಕೇಳುತ್ತೀರಾ, ಆಗ ತಮ್ಮಷ್ಟಕ್ಕೆ ತಾವೇ ಅರ್ಥ ಮಾಡಿಕೊಳ್ಳುತ್ತಾರೆ, ಅವಶ್ಯವಾಗಿ ನಾವು ಕಾಮಿಗಳು, ಕ್ರೋಧಿಗಳು, ಲೋಭಿಗಳಾಗಿದ್ದೇವೆ ಎಂದು. ಪ್ರದರ್ಶನಿಯಲ್ಲಿಯೂ ಕೂಡ ಈ ರೀತಿ ಬರೆಯಿರಿ. ಅವರಿಗೆ ಫೀಲಿಂಗ್ ಬರಬೇಕು, ನಾವಂತೂ ಕಲಿಯುಗಿ ಮುಳ್ಳುಗಳಾಗಿದ್ದೇವೆ, ಈಗ ತಾವು ಹೂಗಳಾಗುತ್ತಿದ್ದೀರಾ. ಬಾಬರವರಂತೂ ಸದಾ ಪವಿತ್ರರು, ಪತಿತ ಪಾವನ ಆಗಿದ್ದಾರೆ, ಪರಮ ಪವಿತ್ರರು ಆಗಿದ್ದಾರೆ. ಅವರು ಎಂದಿಗೂ ಮುಳ್ಳು ಆಗುವುದಿಲ್ಲ. ಬಾಕಿ ಎಲ್ಲರೂ ಮುಳ್ಳುಗಳಾಗುತ್ತಾರೆ, ವಿಕಾರಿಗಳಾಗುತ್ತಾರೆ. ಅವರು ಹೇಳುತ್ತಾರೆ, ತಮ್ಮನ್ನೂ ಸಹ ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡುತ್ತೇನೆ ಎಂದು ತಂದೆ. ನನ್ನನ್ನು ನೆನಪು ಮಾಡಿರಿ. ಆದರೆ ಮಾಯೆ ಎಷ್ಟು ಪ್ರಬಲವಾಗಿದೆ ಅಂದಾಗ ತಾವು ಮಾಯೆಗೆ ಮಕ್ಕಳಾಗಬೇಕಾ? ತಂದೆ ತಮ್ಮನ್ನು ತನ್ನ ಕಡೆ ಸೆಳೆಯುತ್ತಾರೆ, ಮಾಯೆ ತನ್ನ ಕಡೆ ಸೆಳೆಯುತ್ತೆ. ಇದಾಗಿದೆ ಹಳೆಯ ಚಪ್ಪಲಿ. ಆತ್ಮನಿಗೆ ಮೊದಲು ಹೊಸ ಚಪ್ಪಲಿ, ಹೊಸ ಶರೀರ ಸಿಗತ್ತೆ, ನಂತರ ಹಳೆಯದಾಗತ್ತೆ. ಈ ಸಮಯದಲ್ಲಿ ಎಲ್ಲರ ಶರೀರ ಹಳೆಯದು, ತಮೋ ಪ್ರಧಾನವಾಗಿದೆ. ನಾನು ನಿಮ್ಮನ್ನು ಮಕ್ಮಲ್ ರಾಣಿಯನ್ನಾಗಿ ಮಾಡ್ತೀನಿ ಅಂತಾರೆ ಬಾಬರವರು. ಅಲ್ಲಿ ಆತ್ಮ ಪವಿತ್ರವಾಗುವ ಕಾರಣದಿಂದಾಗಿ ಶರೀರವೂ ಕೂಡ ಪವಿತ್ರವಾಗುವುದು. ಅಲ್ಲಿ ಯಾವುದೇ ರೀತಿಯಾದಂತಹ ಡಿಫೆಕ್ಟು ಇರುವುದಿಲ್ಲ. ಇಲ್ಲಂತೂ ಬಹಳ ಡಿಫೆಕ್ಟ್ ಇರುತ್ತೆ. ಅಲ್ಲಿನ ಫೀಚರ್ಸು ನೋಡಿ ಎಷ್ಟು ಸುಂದರವಾಗಿರುತ್ತೆ, ಇಲ್ಲಿನ ಫೀಚರ್ಸ್ ನೋಡಿ ಯಾರ್ದು ಹೇಗಿದೆ, ಯಾರ್ದು ಹೇಗಿದೆ. ಈಗ ತಂದೆ ಹೇಳುತ್ತಾರೆ, ನಾನು ನಿಮ್ಮನ್ನು ಎಷ್ಟು ಶ್ರೇಷ್ಠ ಮಾಡುತ್ತಿದ್ದೇನೆ. ಮನೆ ಗೃಹಸ್ಥದಲ್ಲಿ ಕಮಲ ಪುಷ್ಪದ ಸಮಾನ ಪವಿತ್ರವಾಗಿ ಇರಿ. ಮತ್ತು ಜನ್ಮ ಜನ್ಮಾಂತರದ ಏನೆಲ್ಲ ತುಕ್ಕಿಳಿದಿದೆ ಅದನ್ನು ತೆಗೆಯಲು ಯೋಗ ಅಗ್ನಿ ಇದೆ. ಇದರಲ್ಲಿ ಎಲ್ಲ ಪಾಪಗಳು ಭಸ್ಮವಾಗುತ್ತವೆ. ತಾವು ಪಕ್ಕ ಚಿನ್ನದ ಸಮಾನ ಆಗುತ್ತೀರಾ. ತುಕ್ಕು ಬಿಟ್ಟು ಹೋಗುವಂತಹ ಯೋಗವನ್ನು, ಯುಕ್ತಿಯನ್ನು ತಂದೆ ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ.
ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನವಿದೆ. ಆತ್ಮವು ಎಷ್ಟು ಚಿಕ್ಕದಾಗಿದೆ, ದೊಡ್ಡದಾಗಿದೆ ಅಂದರೆ ಇದರಲ್ಲಿ ಪ್ರವೇಶ ಆಗಲಿಕ್ಕಾಗೋದಿಲ್ಲ. ಶರೀರದಲ್ಲಿ ಹೇಗೆ ಮಾಡೋದು? ಆತ್ಮನನ್ನು ನೋಡಲಿಕ್ಕೋಸ್ಕರ ಡಾಕ್ಟರ್ಸು ಬಹಳ ತಲೆ ಕೆಡಿಸ್ಕೊಳ್ತಾರೆ, ಆದರೆ ಸ್ಥೂಲ ನೇತ್ರಗಳಿಂದ ನೋಡಲು ಸಾಧ್ಯವಿಲ್ಲ. ಸಾಕ್ಷಾತ್ಕಾರವಾಗತ್ತೆ, ಆದರೆ ಸಾಕ್ಷಾತ್ಕಾರದಿಂದ ಯಾವ ಲಾಭವೂ ಇಲ್ಲ. ಈಗ ತಿಳ್ಕೊಳ್ಳಿ, ತಮಗೆ ವೈಕುಂಠದ ಸಾಕ್ಷಾತ್ಕಾರ ಆಗತ್ತೆ, ಆದರೆ ಅದರಿಂದ ಏನು ಲಾಭ? ವೈಕುಂಠವಾಸಿಗಳು ಆಗ್ಲಿಕ್ಕಂತೂ ಆಗಲ್ಲ. ಯಾವಾಗ ಹಳೆಯ ಪ್ರಪಂಚ ಸಮಾಪ್ತಿ ಆಗತ್ತೆ ಆಗ ವೈಕುಂಠವಾಸಿಗಳಾಗುತ್ತೀರಾ. ಇದಕ್ಕಾಗಿ ತಾವು ಯೋಗದ ಅಭ್ಯಾಸ ಮಾಡಿರಿ ಅಂದಾಗ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಮೊದಲು ಮುಳ್ಳುಗಳ ಜೊತೆ ಪ್ರೀತಿಯಾಗತ್ತೆ. ಎಲ್ಲರಿಗಿಂತ ಜಾಸ್ತಿ ಪ್ರೀತಿಯ ಸಾಗರ ತಂದೆಯಾಗಿದ್ದಾರೆ. ತಾವು ಮಕ್ಕಳು ಸಹ ಮಧುರರಾಗುತ್ತಾ ಹೋಗುತ್ತೀರಾ. ತಂದೆ ಹೇಳುತ್ತಾರೆ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಸಹೋದರರನ್ನ ನೋಡಿರಿ, ಆಗ ವಿಕಾರಿ ವಿಚಾರಗಳು ಬಿಲ್ಕುಲ್ ಸಮಾಪ್ತಿಯಾಗುತ್ತವೆ. ಸಹೋದರ ಸಹೋದರಿಯ ಸಂಬಂಧದಿಂದಲೂ ಕೂಡ ಬುದ್ಧಿ ಚಂಚಲವಾಗತ್ತೆ. ಆದ್ದರಿಂದ ಸಹೋದರರನ್ನ ನೋಡಿರಿ. ಅಲ್ಲಂತೂ ಶರೀರವಿರುವುದಿಲ್ಲ, ಅಭಿಮಾನ ಮೋಹ ಆಗುವುದೇ ಇಲ್ಲ. ತಂದೆ ಆತ್ಮರಿಗೆ ಓದಿಸುತ್ತಿದ್ದಾರೆ ಅಂದಾಗ ತಾವು ಸಹ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಈ ಶರೀರ ವಿನಾಶಿಯಾಗಿದೆ, ಇದರ ಜೊತೆ ಮನಸ್ಸನ್ನು ತೊಡಗಿಸಬಾರದು. ಸತ್ಯಯುಗದಲ್ಲಿ ಇದರ ಜೊತೆ ಪ್ರೀತಿ ಇರುವುದಿಲ್ಲ. ಮೋಹಾರ್ಜಿತ ರಾಜನ ಕಥೆಯನ್ನು ಕೇಳಿದ್ದೀರಾ ಅಲ್ವಾ? ಹೇಳಿದ್ರು ಆತ್ಮ ಒಂದು ಶರೀರ ಬಿಟ್ಟು ಹೋಗಿ ಮತ್ತೊಂದು ಶರೀರವನ್ನು ಪಡೆಯುತ್ತೆ. ಪಾತ್ರ ಸಿಕ್ಕಿದೆ ಅಂದಾಗ ಮೋಹ ಯಾಕೆ ಇಟ್ಕೊಳ್ಬೇಕು? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಎಚ್ಚರವಾಗಿ ಇರಬೇಕು. ಅಮ್ಮ ಸತ್ತರೂ ಸಹ, ಪತ್ನಿ ಸತ್ತರೂ ಸಹ ಅಲ್ವಾ ತಿನ್ನಬೇಕು. ಅಂದರೆ ಅರ್ಥ ದುಃಖಿಗಳಾಗಬಾರದು. ಈ ಪ್ರತಿಜ್ಞೆ ಮಾಡಿ, ಯಾರೇ ಶರೀರ ಬಿಟ್ಟರೂ ಕೂಡ ನಾವು ಅಳಬಾರದು ಎಂದು. ತಾವು ತಮ್ಮ ತಂದೆಯನ್ನು ನೆನಪು ಮಾಡಿರಿ, ಸತೋ ಪ್ರಧಾನರಾಗಿರಿ. ಮತ್ತೆ ಯಾವುದೇ ಮಾರ್ಗ ಇಲ್ಲ ಸತೋ ಪ್ರಧಾನರಾಗಲು. ಪುರುಷಾರ್ಥದಿಂದಲೇ ವಿಜಯ ಮಾಲೆಯ ಮಣಿ ಆಗುತ್ತೀರಾ. ಪುರುಷಾರ್ಥದಿಂದ ಏನು ಬೇಕು ಅದು ಆಗಬಹುದು. ತಂದೆಯಂತೂ ತಿಳಿದುಕೊಳ್ಳುತ್ತಾರೆ, ಎಷ್ಟೆಷ್ಟು ಪುರುಷಾರ್ಥ ಕಲ್ಪದ ಮೊದಲು ಮಾಡಿದ್ದೀರಿ ಅದನ್ನೇ ಮಾಡುತ್ತೀರಾ. ತಂದೆಯಂತೂ ಇರುವುದೇ ಬಡವರ ಬಂಧು. ದಾನವೂ ಸಹ ಬಡವರಿಗೆ ಕೊಡಲಾಗುವುದು. ತಂದೆ ಸ್ವಯಂ ಹೇಳುತ್ತಾರೆ, ನಾನು ಕೂಡ ಸಾಧಾರಣ ತನುವಿನಲ್ಲಿ ಬಂದಿದ್ದೇನೆ. ಇವರು ಬಡವರೂ ಅಲ್ಲ, ತುಂಬ ಶ್ರೀಮಂತರೂ ಅಲ್ಲ. ತಾವು ಮಕ್ಕಳೇ ತಂದೆಯನ್ನು ತಿಳಿದುಕೊಂಡಿದ್ದೀರಾ. ಬಾಕಿ ಪೂರ್ತಿ ವಿಶ್ವವಂತೂ ಸರ್ವವ್ಯಾಪಿ ಎಂದು ಹೇಳುತ್ತದೆ. ತಂದೆ ಇಂತಹ ಧರ್ಮ ಸ್ಥಾಪನೆ ಮಾಡುತ್ತಾರೆ, ಅಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಆಶೀರ್ವಾದವನ್ನ ಬೇಡುತ್ತಾರೆ, ಇಲ್ಲಂತೂ ಕೃಪೆಯ ಮಾತೇ ಇಲ್ಲ. ಯಾರಿಗೆ ತಾವು ತಲೆಬಾಗುತ್ತೀರಾ? ತಂದೆಯಂತೂ ಬಿಂದು ಆಗಿದ್ದಾರೆ ಅಲ್ವಾ? ದೊಡ್ಡ ವಸ್ತು ಇತ್ತೆಂದರೆ ತಲೆಬಾಗುತ್ತಿದ್ದೀರಿ, ಚಿಕ್ಕ ವಸ್ತುವಿಗೆ ತಲೆಬಾಗಲಾಗುವುದಿಲ್ಲ. ಕೈ ಯಾರಿಗೆ ಜೋಡಿಸ್ತೀರಾ? ಅದೆಲ್ಲ ಭಕ್ತಿ ಮಾರ್ಗದ ಗುರುತುಗಳೆಲ್ಲ ಮಾಯವಾಗಿದೆ. ಕೈ ಜೋಡಿಸುವುದು ಕೂಡ, ನಮಸ್ಕರಿಸುವುದು ಕೂಡ ಭಕ್ತಿ ಮಾರ್ಗದ್ದಾಗಿದೆ. ಸಹೋದರ ಸಹೋದರರಾಗಿದ್ದೀರಾ. ಮನೆಯಲ್ಲಿ ಸಹೋದರ ಸಹೋದರಿಯರು ಪರಸ್ಪರದಲ್ಲಿ ಕೈ ಮುಗಿತಾರೆ ಏನು? ಮಕ್ಕಳನ್ನ ಬೇಡ್ತಾರೆ ವಾರಿಸ್ ಮಾಡ್ಕೊಳ್ಳೋದಕ್ಕೋಸ್ಕರ. ಮಕ್ಕಳೇ ಮಾಲೀಕರಾದ್ರು ಅಲ್ವಾ? ಅದಕ್ಕೋಸ್ಕರ ತಂದೆ ಮಕ್ಕಳಿಗೆ ನಮಸ್ಕಾರ ಮಾಡುತ್ತಾರೆ. ತಂದೆಯಂತೂ ಮಕ್ಕಳ ಸೇವಾದಾರಿ ಆಗಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ, ವಿನಾಶಿ ಶರೀರದ ಜೊತೆ ಮನಸ್ಸನ್ನು ತೊಡಗಿಸಬಾರದು, ಮೋಹಜೀತರಾಗಬೇಕು. ಪ್ರತಿಜ್ಞೆ ಮಾಡಿ, ಯಾರೇ ಶರೀರ ಬಿಟ್ಟರೂ ನಾವು ಎಂದಿಗೂ ಅಳುವುದಿಲ್ಲ ಎಂದು. ಎರಡನೇ ಪಾಯಿಂಟು, ತಂದೆಯ ಸಮಾನ ಮಧುರರಾಗಬೇಕು. ಎಲ್ಲರಿಗೂ ಸುಖ ಕೊಡಬೇಕು, ಯಾರಿಗೂ ದುಃಖ ಕೊಡಬಾರದು. ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಸೇವೆ ಮಾಡಬೇಕು. ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು. ವರದಾನ, ಶುಭ ಚಿಂತನೆಯ ಮೂಲಕ
ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡುವಂತಹ ಶುಭ ಚಿಂತಕರಾಗಿರಿ. ವರದಾನದ ವಿಶ್ಲೇಷಣೆ: ಸದಾ ಸಮರ್ಥರಾಗಿರಲು ಕೇವಲ 2 ಶಬ್ದ ನೆನಪಿಟ್ಟುಕೊಳ್ಳಿ: ಶುಭ ಚಿಂತನೆ ಮತ್ತು ಶುಭ ಚಿಂತಕ. ಶುಭ ಚಿಂತನೆಯಿಂದ ನೆಗೆಟಿವ್ ಅನ್ನು ಪಾಸಿಟಿವ್ನಲ್ಲಿ ಪರಿವರ್ತನೆ ಮಾಡಬಹುದು. ಶುಭ ಚಿಂತನೆ ಮತ್ತು ಶುಭ ಚಿಂತಕ ಈ ಎರಡಕ್ಕೂ ಪರಸ್ಪರದಲ್ಲಿ ಸಂಬಂಧವಿದೆ. ಒಂದು ವೇಳೆ ಶುಭ ಚಿಂತನೆ ಇಲ್ಲವೆಂದರೆ ಶುಭ ಚಿಂತಕರಾಗಲು ಸಾಧ್ಯವಿಲ್ಲ. ವರ್ತಮಾನ ಸಮಯ ಈ 2 ಮಾತುಗಳ ಅಟೆನ್ಷನ್ ಇಟ್ಟುಕೊಳ್ಳಿ. ಏಕೆಂದರೆ ಬಹಳಷ್ಟು ಸಮಸ್ಯೆಗಳು ಆ ರೀತಿ ಇರುತ್ತೆ. ಜನ ಆ ರೀತಿ ಇರ್ತಾರೆ, ಶಬ್ದದಿಂದ ನೀವು ಹೇಳೋದ್ರಿಂದ ತಿಳ್ಕೊಳ್ಳೋದಿಲ್ಲ. ಆದರೆ ಶುಭ ಚಿಂತಕರಾಗಿ ಶುಭ ಚಿಂತನೆಯ ಪ್ರಕಂಪನಗಳನ್ನು ಕೊಟ್ಟಾಗ ಪರಿವರ್ತನೆ ಆಗುತ್ತಾರೆ. ಸ್ಲೋಗನ್: ಜ್ಞಾನರತ್ನಗಳು, ಗುಣಗಳು ಮತ್ತು ಶಕ್ತಿಗಳ ಜೊತೆ ಆಟವಾಡಿ, ಮಣ್ಣಿನ ಜೊತೆ ಅಲ್ಲಾಂದ್ರೆ ದೇಹಾಭಿಮಾನದಲ್ಲಿ ಬರಬೇಡಿ ಅಂತಾರೆ ಬಾಬರವರು. ಓಂ ಶಾಂತಿ.